ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಚಿಕ್ಕಮಂಗ್ಳೂರಿಗೆ ಹೋಗ್ತಿದ್ವಿ, ಯಾಕಂದರೆ ದೇವಿರಮ್ಮನ ದರ್ಶನ ಮಾಡೋಕ್ಕೆ. ವರ್ಷಕ್ಕೆ 2 ಸತ ಓಪನ್ ಆಗೋದು, ಆದ್ದರಿಂದ ನಾವು ಈ ವರ್ಷ ಫಸ್ಟ್ ಟೈಮ್ ದೇವಿರಮ್ಮ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಯಾವಾಗಲೂ ಕಾರು ಬಸ್ಸಲ್ಲಿ ಹೋಗಿ ಬೇಜಾರಾಗಿತ್ತು, ಸೊ ಹಂಗಾಗಿ ಇವತ್ತು ಸ್ಲೀಪರ್ ಕೋಚ್ ಬಸ್ ಬುಕ್ ಮಾಡ್ಕೊಂಡು ಹೋಗಿದ್ವಿ. ನಾವು ಹೋಗಿದ್ದು ನೈಟ್ 12 ಗಂಟೆಗೆ. ಅಲ್ಲಿ ಬೆಳಗಿನ ಜಾವ 4 ಗಂಟೆ ಅಷ್ಟೆಲ್ಲ ರೀಚ್ ಆಗಿದ್ವಿ. ಸೊ ರೂಮಲ್ಲಿ ಸ್ಟೇ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ನಾವು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೋಗಿದ್ದು 4 ಜನ ಆಗಿದ್ರು, ಬೆಟ್ಟ ಹತ್ತಿದ ಮಾತ್ರ ಇಬ್ಬರೇ. 4 ಜನ ಬೆಟ್ಟ ಹತ್ಬೇಕಂತಲೇ ಹೋಗಿದ್ದು. ಏನಂದರೆ ಬೆಟ್ಟ ಯಾವ ಥರ ಐತೆ, ಯಾವ ಥರ ಹತ್ಬೇಕು ಅನ್ನೋದೇ ಗೊತ್ತಿರಲಿಲ್ಲ, ಯಾಕಂದರೆ ಫೋನಲ್ಲಿ ನೋಡಿದ್ದು, ನಾವು ಡೈರೆಕ್ಟಾಗಿ ನೋಡಿರಲಿಲ್ಲ. ಆ್ಯಂಡ್ ಇದೇ ಫಸ್ಟ್ ಟೈಮ್ ಆಗಿರೋದ್ರಿಂದ ತುಂಬ ಸುಸ್ತಾಗಿತ್ತು. ಹಂಗಾಗಿ ಅವರಿಬ್ಬರು ಕೆಳಗೆ ಉಳ್ಕೊಂಡು ನಾವಿಬ್ಬರು ಮೇಲೆ ಹೋದ್ವಿ. ಯಾಕಂದರೆ ಇಷ್ಟು ದೂರ ಬಂದು ದೇವ್ರ ದರ್ಶನ ಮಾಡಿದೆ ವಾಪಸ್ ಹೋಗೋದು ಸರಿ ಇರಲ್ಲ ಅಂತ. ಯಾಕಂದರೆ ಅದಕ್ಕೋಸ್ಕರ ಅಂತಲೇ ಹೋಗಿರೋದು, ದೇವ್ರನ್ನ ನೋಡಬೇಕು, ದೇವ್ರ ದರ್ಶನ ಮಾಡಬೇಕಂತಲೇ ಹೋಗಿರೋದು. ಹಂಗಾಗಿ ಹೋಗಿರೋದ್ರಿಂದ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಂತ ಬೆಟ್ಟ ಹತ್ಕೊಂಡು ಹೋದ್ವಿ. ನಿಜ ತುಂಬ ಅಂದರೆ ತುಂಬ ಕಷ್ಟ ಇತ್ತು. ಕಾಲೆಲ್ಲ ಪೇನ್ ಬಂದಿತ್ತು. ನಮ್ಗೆ ಇದೇ ಫಸ್ಟ್ ಟೈಮ್ ಆಗಿರೋದ್ರಿಂದ ಏನೋ ಗೊತ್ತಿಲ್ಲ. ಅಲ್ಲಿ ತುಂಬ ಜನ ಬಂದಿದ್ದರು, ಅವ್ರನ್ನೆಲ್ಲ ನಾನು ಕೇಳ್ತಿದ್ದೆ, ಇದು ಎಷ್ಟನೇ ಟೈಮ್ ನೀವು ಬಂದಿರೋದು, ನಿಮಗೆ ಸುಸ್ತಾಗ್ತಿಲ್ವಾ ಹಂಗೆಲ್ಲ ಕೇಳಿದಾಗ ಅವ್ರು ಹೇಳ್ತಿದ್ರು ನಾನು 6-7 ಟೈಮ್ ಬಂದಿರೋದು ಅಂತೆಲ್ಲ ಹೇಳ್ತಿದ್ರು. ನಿಜ ಗ್ರೇಟ್ ಅನಿಸ್ಬೋದು, ಅಷ್ಟು ಸಲ ಅವ್ರು ಬಂದು ಇರೋದು. ನಾವು ಫಸ್ಟ್ ಟೈಮ್ ಹೋಗಿರೋದಕ್ಕೆ ನಮಗೆ ತುಂಬ ಸುಸ್ತಾಗ್ತಿತ್ತು. ಅಲ್ಲಿ ನಮ್ಗಿಂತನೂ ತುಂಬ ಚಿಕ್ಕ ಮಕ್ಕಳು, ಫಸ್ಟ್ ಸ್ಟ್ಯಾಂಡರ್ಡು, LKG UKG ಆ ಥರ ಮಕ್ಕಳೆಲ್ಲ ಬಂದಿದ್ರು. ತುಂಬ ವಯಸ್ಸಾದ ಅಜ್ಜಿ ತೀರೆಲ್ಲ ಇದ್ದರು. ನಿಜ ಅವ್ರಿಗೆ ಎಲ್ಲಿಂದ ಶಕ್ತಿ ಬರ್ತಿದ್ದಂದೇ ಗೊತ್ತಿಲ್ಲ. ನಮ್ಗಿಂತ ಫಾಸ್ಟಾಗಿ ಹತ್ತುತ್ತಿದ್ರು, ಬೇರೆಯವ್ರನ್ನೂ ಅವರೇ ಹತ್ತಿಸ್ತಿದ್ರು. ಸ್ವಲ್ಪ ದೂರ ಟಾರ್ ರೋಡ್ ಇರುತ್ತೆ, ಅದಾದಮೇಲೆ ಮೆಟ್ಲಿರುತ್ತೆ, ಸ್ಟೆಪ್ಸ್ ಇರುತ್ತೆ. ಅದು ಬಿಟ್ಟು ನೆಕ್ಸ್ಟು ಏನೂ ಇರೋದಿಲ್ಲ, ಬರೀ ಗುಡ್ಡ ಥರ ಇರುತ್ತೆ. ಅಲ್ಲಿ ರೋಪ್ ಕಟ್ಟಿರ್ತಾರೆ, ಅದನ್ನ ಹಿಡ್ಕೊಂಡು ಹತ್ತಬೇಕು. ಇಲ್ಲ ಹುಲ್ ಮೇಲೆ ಅಲ್ಲಿ ಕಲ್ಲೆಲ್ಲ ಇರುತ್ತೆ, ಅದ್ರ ಮೇಲೆಲ್ಲ ಕಾಲಿಟ್ಕೊಂಡು ಮೆಲ್ಲಗೆ ನಡ್ಕೊಂಡು ಹೋಗಬೇಕು. ಮತ್ತು ಅಲ್ಲಿ ಮಳೆ ಹುಯ್ದಿರೋದ್ರಿಂದ ಸ್ವಲ್ಪ ಜಾರ್ತಿರುತ್ತೆ, ಇಳಿವಾಗೂ ಕಷ್ಟ ಆಗುತ್ತೆ, ಹತ್ತುವಾಗೂ ಕಷ್ಟ ಆಗುತ್ತೆ. ಎಲ್ಲರೂ ಪ್ಯಾಂಟೆಲ್ಲ ಮೇಲೆ ಎತ್ಕೊಂಡೇ ಹೋಗ್ತಿದ್ರು, ಯಾಕಂದರೆ ತುಂಬ ಕೆಸರಿರುತ್ತೆ, ಎಲ್ಲ ಬಟ್ಟೆ ಎಲ್ಲ ಆಗ್ತಿತ್ತು. ನಾವು ಪ್ಯಾಂಟೆಲ್ಲ ಸ್ವಲ್ಪ ಮೇಲೆ ಎತ್ಕೊಂಡು ಬಟ್ಟೆ ಎಲ್ಲ ಇದು ಮಾಡಿಕೊಂಡು, ಆದರೂ ನಮ್ಮ ಬಟ್ಟೆ ಎಲ್ಲ ಅಷ್ಟೊಂದು ಏನು ಗಲೀಜಾಗಿರಲಿಲ್ಲ. ಪಕ್ಕ ಯಾರು ಬರ್ತಾರೋ ಅವ್ರನ್ನೆಲ್ಲ ನಾವು ಮಾತಾಡ್ಸ್ಕೊಂಡು ಹೋಗ್ತಿದ್ವಿ. ಪಾಪ ಅವ್ರು ಚಾಕ್ಲೇಟು, ವಾಟರು ಎಲ್ಲ ಕೊಡ್ತಿದ್ರು ನಮಗೆ, ಯಾಕಂದ್ರೆ ನಾವೇನೋ ತೊಗೊಂಡು ಹೋಗಿರಲಿಲ್ಲ. ತುಂಬ ಸುಸ್ತಾಗ್ತಿತ್ತು. ಚಾಕ್ಲೇಟ್ ಹಾಕ್ಕೊಂಡ್ರೆ ಬಾಯಿಗೆ ನೀರು ಬೇಕನ್ಸಲ್ಲ ಅಂದ್ಬಿಟ್ಟು ಚಾಕ್ಲೇಟ್ ಎಲ್ಲ ಕೊಟ್ಟಿದ್ರು. ಇಂತೂ ಕಷ್ಟಪಟ್ಕೊಂಡು ಬಂದು ದೇವ್ರ ದರ್ಶನ ಅಂತೂ ಹೆಂಗೋ ಮಾಡಿದ್ವಿ. ನಿಜ ದೇವ್ರ ಮುಂದೆ ಒಂದು ನಿಮಿಷ ನಿಂತಾಗಂತೂ ಅಷ್ಟು ಬೆಟ್ಟ ಹತ್ಕೊ ಬಂದಿರೋ ಕಷ್ಟ ಎಲ್ಲ ಒಂದು ನಿಮಿಷ ಮಾಯ ಆದಂಗೆ ಅನಿಸ್ತು. ಆದರೂ ಅಷ್ಟು ದೂರದಿಂದ ಅಷ್ಟು ಕಷ್ಟಪಟ್ಟು ಮೆಟ್ಲತ್ಕೊ ಬಂದಿರ್ತೀವಿ, ದೇವ್ರ ಮುಂದೆ ನಿಂತ್ಕೊಳ್ಳೋಕ್ಕೂ ಒಂದು ನಿಮಿಷ ಬಿಡೋಲ್ಲ, ಅದೇ ಬೇಜಾರು. ಆ್ಯಂಡ್ ಇಲ್ಲಿ ಮೇಲಿಂದ ವ್ಯೂ ಈ ಥರ ಕಾಣಿಸುತ್ತೆ, ತುಂಬ ಜನ ಹತ್ತುತ್ತಿರ್ತಾರೆ. ಹಂಗಾಗಿ ಏನೇ ಹೇಳಿ ಪ್ರಕೃತಿ ಸೌಂದರ್ಯನ ಎಷ್ಟೇ ವರ್ಣಿಸೋದು ಸಾಲದು, ಯಾಕಂದರೆ ಕಣ್ಣಾರೆ ನೋಡೋದೇ ಒಂದು ಅದ್ಭುತ. ಅದನ್ನು ಫೋನಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ನೋಡೋದೇ ತುಂಬ ಚೆನ್ನಾಗಿರುತ್ತೆ. ನಾವು ಇದೇ ಫಸ್ಟ್ ಟೈಮ್ ಹೋಗಿ ಬೆಟ್ಟಕ್ಕೆ ಬಂದಿರೋದು, ತುಂಬ ಚೆನ್ನಾಗಿತ್ತು. ಯಾರು ಈ ವರ್ಷ ಹೋಗಿಲ್ಲ ಮುಂದಿನ ವರ್ಷ ಹೋಗಿ ಬೆಟ್ಟಕ್ಕೆ ತುಂಬ ಕೇರ್ಫುಲ್ ಆಗಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ.